ಅಜ್ಜಿ ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಿಮಗೆ ಬೇಜಾರು ಆಗಬಾರ್ದು ಅಂತಾನೆ ನಿಮ್ಮ ಮುದ್ದಿನ ಮೊಮ್ಮಗ ಇವರಿಬ್ಬರನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ ನೋಡಿ. ಆಗ ಬಣಬಣ ಅನ್ನಲ್ಲ, ಗಿಲಿಗಿಲ ಅಂತ ಇರುತ್ತೆ. ಒಂದೇ ವ್ಯತ್ಯಾಸ ಏನು ಅಂದರೆ ನೀವು ನನಗೆ ತಿವಿಯೋ ಬದಲು ಇವನಿಗೆ ತಿವಿಬೇಕು. ಅವನಿಗೆ ತಿವಿದ್ರೆ ನಿನಗೆ ತಿವ್ದಂಗೆ ಆಗ್ಬೇಕಲ್ಲ, ನಮ್ಗೆ ಸಮಾಧಾನ ಆಗ್ಬೇಕಲ್ಲ. ನಿನಗೆ ತಿವ್ದಾಗ್ಲೇ ನಂಗೆ ಸಮಾಧಾನ ಆಗು. ಆಯ್ತು, ಅವಾಗ ಬಂದು ತಿವಿಸ್ಕೊಂಡು ಹೋಗ್ತೀನಿ ಬಿಡಿ. ಸರ್, ಗೌತಮ್ ದಿವಾನ್ ಅವರು ಇದೇ ಲೋಗೋ ಇಟ್ಕೊಂಡು ಹೊಸ ಬಿಸ್ನೆಸ್ ಶುರು ಮಾಡಿರೋದ್ರಿಂದ ಈ ಲೋಗೋ ನಿಮಗೆ ಸೇರ್ಬೇಕು ಅಂತ ಹೇಳ್ತಿರೋದಾ? ದಿವಾನ್ ಫ್ಯಾಮಿಲಿಯಲ್ಲಿ ಗೌತಮ್ ದಿವಾನ್ ಒಬ್ನೇನ ಇರೋದು? ಈ ಒಂದು ಫ್ಯಾಮಿಲಿಯಲ್ಲಿ ಗೌತಮ್ ದಿವಾನ್ ಒಬ್ಬ ಭಾಗನೇ ಹೊರತು ಇಡೀ ಫ್ಯಾಮಿಲಿ ಅವನ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ. ನಮ್ಮ ತಂದೆ ಹೋದ ನಂತರ ಈ ಇಡೀ ಪ್ರಾಪರ್ಟೀಸ್ನಾಗಿರ್ಬೋದು, ಬಿಸ್ನೆಸ್ನಾಗಿರ್ಬೋದು ಆತ ಒಬ್ಬ ಕೇರ್ ಟೇಕರ್ ಆಗಿ ನೋಡ್ಕೊಂಡೇ ಹೊರತು ಯಾವುದಕ್ಕೂ ಆತ ಓನರ್ ಅಲ್ಲ. ಗುಂಡು, ಇಷ್ಟೆಲ್ಲ ಮಾಡಿದ್ರು ಇನ್ನೂ ಅವನಿಗೆ ಸಮಾಧಾನ ಇಲ್ಲ ನೋಡು. ಅವನೇನು ಮನುಷ್ಯ ಏನೋ, ಅವನು ರಾಕ್ಷಸ. ಸೊ ಫೈನಲಿ ನಾನು ಹೇಳ್ತಿರೋದು ಏನು ಅಂತ ಅಂದರೆ, ಆ ಲೋಗೋ ನನಗೆ ಸೇರಿದ್ದು, ನನ್ನ ಸ್ವಂತದ್ದು. ಗೌತಮ್, ಇವ್ ನೀನು ಸುಮ್ಮನೆ ಬಿಡಂಗೆ ಕಾಣೆ. ಬೆನ್ನಿಗೆ ಬಿದ್ದು ಬೇತಾಳಂತಾರ ಆಡ್ತಾರೆ. ಒಂದೊಂದು ಜನ್ಮನ. ಮತ್ತಿನ್ನೊಂದ್ಸಲ ಈ ಕಡೆ ಬರೋ ತಪ್ಪು ಮಾಡಕ್ ಹೋಗ್ಬೇಡ. ಒಂದ್ ವೇಳೆ ಮಾಡಿದ್ರೆ ಅದೇ ನಿನ್ನ ಕೊನೆ ತಪ್ಪಾಗಿರುತ್ತೆ. ಔಟ್. ಐ ಸೆಡ್ ಗೆಟ್ ಔಟ್. ಇನ್ನು ಉಳಿದವರು ನಾನು ಹೇಳ್ದಂಗೆ ಕೇಳ್ಕೊಂಡಿರೋ ಆಗಿದ್ರೆ ಈ ಮನೇಲಿ ಇರ್ಬೋದು. ಇಫ್ ನಾಟ್, ಯು ಆಲ್ ಮೈಟ್ ಪ್ಲೀಸ್ ಗೆಟ್ ಔಟ್. ನಿನ್ನಂತ ಕಟ್ಕೊಂಡ್ ಜೊತೆ ಇಂಥ ಅರಮನೆಯಲ್ಲಿ ಇರೋದ್ಕಿಂತ ಗುಡ್ಸ್ಲಲ್ಲಿ ನೆಮ್ಮದಿಯಾಗಿರೋದೇ ಬೆಟರ್. ಅಪೇಕ್ಷಾ, ಹೋಗೋಣ ಬನ್ನಿ. ಪಾರ್ಥ, ಅಪೇಕ್ಷಾ, ಜೈ, ಏನು ಮಾಡ್ತಿದ್ದೆ ನೀನು? ಒಳ್ಳೆದ ಮಾಡ್ತಾ ಇದೀನಿ ಮಾಮ್. ಕೂಗ್, ಇನ್ನೂ ಸ್ವಲ್ಪ ಜೋರಾಗಿ ಕೂಗ್. ಕರೀರಿ ನಿಮ್ ಬಾಸ್ ಗೌತಮ್ ದಿವಾನ್ ಅವ್ರನ್ನ. ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಗೌತಮ್ ದಿವಾನ್, ಇವತ್ತಿಗೆ ನೀನ್ ಸತ್ತೆ. ಸರ್ವನಾಶ. ಬೇಕೇ ಬೇಕು, ಬೇಕೇ ಬೇಕು. ಏನ್ ಪಾರ್ಥ ಇದು? ಎಲ್ಲ ಕಡೆ ಇದೇ ಸುದ್ದಿ. ಹೌದು ಮಹಿ, ಸಿಚುವೇಶನ್ ಚೆನ್ನಾಗಿಲ್ಲ. ಜನ ತುಂಬಾ ಕೋಪದಲ್ಲಿದ್ದಾರೆ. ಅದೇ ನಮ್ಮಮ್ಮ ಅಲ್ಲಿ ಅಷ್ಟೊಂದು ಜನ ಗಲಾಟೆ ಮಾಡ್ತಿದ್ದಾರೆ. ಅಮ್ಮಮ್ಮ, ಪಪ್ಪ ಅಲ್ಲಿಗೆ ಹೋಗ್ತಾರೆ ತಾನೆ? ಪಪ್ಪಂಗೆ ಏನೂ ಆಗಲ್ಲ ತಾನೆ? ಇಲ್ಲ ಮಕ್ಕಳ, ನಿಮ್ ಪಪ್ಪಂಗೆ ಯಾರೇನು ಮಾಡಕ್ ಸಾಧ್ಯ ಇಲ್ಲ. ನೀವಿಬ್ರು ಹೆದರ್ಕೋಬೇಡಿ, ಗೊತ್ತಾಯ್ತಾ? ಇದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಪಾರ್ಥ, ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಇದು ಸಡನ್ ಆಗಿ ಆಗ್ತಾ ಇರೋದಲ್ಲ, ಯಾರು ಬೇಕು ಅಂತಾನೆ ಪ್ಲಾನ್ ಮಾಡಿ ಮಾಡ್ತಿರೋ ಆಗಿದೆ. ನನ್ಗಂತೂ ಹಾಗೆ ಅನಿಸ್ತಾ ಇದೆ ಪಾರ್ಥ. ಹೌದು, ಇದು ಮಾಮೂಲಿ ಗಲಾಟೆ ಅಲ್ಲ. ಯಾರೋ ಜನಗಳ ಮನಸ್ಸಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಭಯ ಹುಟ್ಟಾಗ್ತಾ ಇದ್ದಾರೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತೀಯಾ? ಅದೊಂಥರ ಹಾಗೆ ಮಹಿ, ಇನ್ಮೇಲೆ ಮೇಲಿನ ಮೇಲೆ ಈ ಥರ ಆಗ್ತಾನೆ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಗಲಾಟೆ ಆಗುತ್ತೆ, ಆಮೇಲೆ ಅನುಮಾನ ಸೃಷ್ಟಿ ಆಗುತ್ತೆ, ಕೊನೆಗೆ ನಂಬಿಕೆ ಹೊಡೆದು ಹೋಗುತ್ತೆ. ಇದೇ ಅವ್ರ ಗುರಿ. ಏನು ಗೊತ್ತಾ,
ಫ್ಯಾಮಿಲಿ ಒಳಗಡೆ ಈ ಹಠ ಜಗಳ ದ್ವೇಷ ಅನ್ಕಾಮನ್ ಅಲ್ಲ, ನಡೆಯೋದೇ ಇದೆಲ್ಲ. ಆದರೆ ಯಾರೋ ಈ ಮಟ್ಟಕ್ಕೆ ಇಳಿತಾ ಇದ್ದಾರಲ್ಲ, ಅದೇ ಡೇಂಜರ್ ಅನಿಸ್ತಾ ಇರೋದು. ಅದಕ್ಕೆ ಯಾಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಿದ್ದಾರೆ? ಇಷ್ಟೊಂದೆಲ್ಲ ಮಾಡ್ಬೇಕಾ? ಅದು ಹಾಗೆ ಅಪೇಕ್ಷಾ. ಹಣ ಸಿಕ್ಕಿದ ಮೇಲೆ, ಕೈಗೆ ಪವರ್ ಬಂದ ಮೇಲೆ ಮನುಷ್ಯನ ಆಲೋಚನೆನೇ ಚೇಂಜ್ ಆಗೋಗುತ್ತೆ. ಅದ್ರ ಜೊತೆಗೆ ದ್ವೇಷನೂ ಸೇರಿಕೊಂಡ್ರೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಆಗುತ್ತೆ. ಅಷ್ಟೇ ಆಗಿರೋದು. ಆದರೂ ಪಾರ್ಥ, ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಮತ್ತೆ ಅವರು ಒಂದು ಗುರಿ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಅವ್ರ ಗುರಿ ಇಷ್ಟೇ, ಬಿಗ್ ಬ್ರೋ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಬಾರ್ದು, ಅವ್ನು ಹಾಳಾಗಿ ಹೋಗ್ಬೇಕು. ಅದೇ ಒಂದು ಗುರಿ. ಯಾರ ಮೇಲೂ ಅನುಮಾನ ಇರೋ ಹಾಗಿದೆ. ಈಗ ಯಾಕೆ ಆ ಮಾತು? ಈಗ ಯಾರು ಅಂತ ತಿಳ್ಕೊಳ್ಳೋದ್ಕಿಂತ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಫಸ್ಟ್ ನೋಡೋಣ ಮಹಿ. ಓಕೆ? ಅಮ್ಮಮ್ಮ, ಪಪ್ಪಂಗೇನಾದ್ರೂ ಆದ್ರೆ ಏನ್ ಮಾಡೋದು? ಬಿಡ್ತು ಅನ್ನೆ ಬಂಗಾರಿ, ಪಪ್ಪನ ಏನೂ ಆಗೋದಿಲ್ಲ. ಈಗಲೇ ಅಣ್ಣಂಗೆ ಕಾಲ್ ಮಾಡಿ ಆಫೀಸ್ ಹತ್ರ ಹೋಗ್ಬೇಡ ಅಂತ ಹೇಳ್ತೀನಿ. ಮಹಿ ಬೇಡ ನೋಡು, ಬಿಗ್ ಬ್ರೋ ಅವ್ನ ಲೈಫಲ್ಲಿ ಇಂಥ ಸಿಚುವೇಶನ್ಸ್ನ ತುಂಬ ನೋಡಿದ್ದಾನೆ. ಅವನಿಗೆ ಜನಗಳನ್ನ ಮ್ಯಾನೇಜ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಯು ಡೋಂಟ್ ವರಿ. ಆದರೂ ಮನ್ಸು ಒಪ್ತಾ ಇಲ್ಲ ಪಾರ್ಥ, ಯಾಕೋ ಭಯ ಆಗ್ತಾ ಇದೆ. ಅತ್ತೆ, ನಾವು ಧೈರ್ಯವಾಗಿರಬೇಕು. ನಾವು ಧೈರ್ಯ ಕಳ್ಕೊಂಡು ಅಣ್ಣಂಗೆ ಫೋನ್ ಮಾಡಿದ್ರೆ ಅವನ ಧೈರ್ಯನೂ ಕುಗ್ಗೋಗಲ್ವಾ? ಸೊ ಬೇಡ. ಅಮ್ಮಮ್ಮ, ಪಪ್ಪ ಸೇಫ್ ಆಗಿರ್ತಾರಲ್ವಾ? ಏನೂ ಆಗಲ್ವಲ್ಲ?